ರಾಜ್ಯಾದ್ಯಂತ ಮಳೆ ಅಬ್ಬರ ಜೋರಾಗಿದ್ರೆ ಇತ್ತ ಶಿವಮೊಗ್ಗದಲ್ಲಿ ಮಳೆಯ ನಡುವೆ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಮಹಾನಗರ ಪಾಲಿಕೆ ಚುನಾವಣೆ ಘೋಷಣೆ ಪೂರ್ವದಲ್ಲೇ ಪಕ್ಷಾಂತರ ಪರ್ವ ಜೋರಾಗಿದೆ. ಮಲೆನಾಡಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ. ಪಾಲಿಕೆ ಚುನಾವಣೆ ಪೂರ್ವದಲ್ಲೇ ಪಕ್ಷಾಂತರ ಪರ್ವ. ಶಿವಮೊಗ್ಗದಲ್ಲಿ ಯಾವುದೇ ಚುನಾವಣೆ ಬಂದರೂ ರಾಜಕೀಯ ಚಟುವಟಿಕೆ ಗರಿಗೆದರುತ್ತೆ. ಮಹಾನಗರ ಪಾಲಿಕೆ ಚುನಾವಣೆ ಘೋಷಣೆ ಆಗಿಲ್ಲ, ಆದರೆ ರಾಜಕೀಯ ಪಕ್ಷಗಳು ಮಾತ್ರ ಚುನಾವಣಾ ತಯಾರಿ ನಡೆಸಿಕೊಳ್ತಿವೆ. ಬಿಜೆಪಿ ಹಾಗೂ ಈಶ್ವರಪ್ಪ ನೇತೃತ್ವದ ರಾಷ್ಟ್ರಭಕ್ತ ಬಳಗದ ನಡುವೆ ಪಕ್ಷಾಂತರ ಪರ್ವ ಜೋರಾಗಿದೆ. ಕಳೆದ ವಾರವಷ್ಟೇ ರಾಷ್ಟ್ರಭಕ್ತರ ಬಳಗದ ಪ್ರಮುಖ ಮುಖಂಡ ಮಾಜಿ ಉಪಮೇಯರ್ ಶಂಕರ್ ಗನ್ನಿ ಸೇರಿ 30ಕ್ಕೂ ಹೆಚ್ಚು ಮುಖಂಡರನ್ನ ಬಿಜೆಪಿಗೆ ಸೇರಿಸಿಕೊಳ್ಳಲಾಯಿತು. ಸಂಸದ ಬಿವೈ ರಾಘವೇಂದ್ರ ಪಕ್ಷದ ಶಾಲು ಹೊದಿಸಿ ಬಿಜೆಪಿಗೆ ಬರಮಾಡಿಕೊಂಡಿದ್ರು. ಇದರ ಬೆನ್ನಲ್ಲೇ ಈಗ ರಾಷ್ಟ್ರಭಕ್ತರ ಬಳಗಕ್ಕೆ ಬಿಜೆಪಿ ಸೇರಿ ವಿವಿಧ ಪಕ್ಷದ 130ಕ್ಕೂ ಹೆಚ್ಚು ಜನ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆಗೊಳ್ಳುವ ಮೂಲಕ ಬಿಜೆಪಿಗೆ ಟಕ್ಕರ್ ನೀಡಿದ್ದಾರೆ. ಯಾವತ್ತೇ ಮಾಡಿದ್ರು 35 ಸೀಟ್ ನಾವು ಗೆಲ್ತೇವೆ, ಮೆಜಾರಿಟಿ ಬರ್ತೇವೆ. ಗೊತ್ತಿಲ್ಲ ಬಿಜೆಪಿ ಆಗುತ್ತೋ, ಕಾಂಗ್ರೆಸ್ ಆಗುತ್ತೋ, ಜೆಡಿಎಸ್ ಆಗುತ್ತೋ, ಪಕ್ಷೇತರ ಆಗ್ತಾರೋ ಗೊತ್ತಿಲ್ಲ ನನಗೆ. ನಾವಂತೂ ಪೂರ್ಣ ಬಹುಮತ ತಗೋತೀವಿ. ಯಾಕೆ ಮತ್ತೆ ಅದನ್ನೇ ಹೇಳಿದೆ, ಯಾವುದೇ ಒಂದು ಸವಾಲು ಒಂದು ಸಮಾಜದವರು ನನಗೆ ನಮ್ಮ ಸಮಾಜಕ್ಕೆ ಈಶ್ವರಪ್ಪ ಮಂತ್ರಿ ಆದಾಗ, MLA ಆದಾಗ ಅನುಕೂಲ ಮಾಡಿಕೊಟ್ಟಿಲ್ಲ, ಒಬ್ಬರೇ ಹೇಳಿದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ಎಲ್ಲ ಸಮಾಜಕ್ಕೂ ಮಾಡಿಕೊಟ್ಟಿದ್ದೆ. ಜಿಲ್ಲೆಯಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ನಡೆಯದೆ 1 ವರ್ಷ ಕಳೆದಿದೆ. ಈಗಾಗಲೇ ಚುನಾವಣೆ ನಡೆಸುವಂತೆ ಒತ್ತಡ ಹೆಚ್ಚಾದ ಹಿನ್ನೆಲೆ ಎಲ್ಲಾ ಪಕ್ಷದಿಂದ ಚುನಾವಣೆ ಸಿದ್ದತೆ ಜೋರಾಗಿ ಮಾಡಿಕೊಳ್ಳಲಾಗುತ್ತಿದೆ. ರಾಷ್ಟ್ರಭಕ್ತರ ಬಳಗ ಪಾಲಿಕೆಯ ಎಲ್ಲಾ ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡುತ್ತೆ ಎಂದು ಘೋಷಿಸಿದೆ. ಇದು ರಾಷ್ಟ್ರೀಯ ಪಕ್ಷಗಳ ನಿದ್ದೆಗೆಡಿಸಿದೆ. ರಾಜ್ಯಾದ್ಯಂತ ಮಳೆಯ ಅಬ್ಬರ ಜೋರಾಗಿದೆ. ಆದರೆ ಶಿವಮೊಗ್ಗದಲ್ಲಿ ಮಳೆಯ ಜೊತೆ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಪಾಲಿಕೆ ಯಾರ ಪಾಲಾಗುತ್ತೆ ಅಂತ ಕಾದು ನೋಡಬೇಕಿದೆ. ಭೀಮಾನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಾಜ್ಯಾದ್ಯಂತ ಮಳೆ ಅಬ್ಬರ ಜೋರಾಗಿದ್ರೆ ಇತ್ತ ಶಿವಮೊಗ್ಗದಲ್ಲಿ ಮಳೆಯ ನಡುವೆ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಮಹಾನಗರ ಪಾಲಿಕೆ ಚುನಾವಣೆ ಘೋಷಣೆ ಪೂರ್ವದಲ್ಲೇ ಪಕ್ಷಾಂತರ ಪರ್ವ ಜೋರಾಗಿದೆ. ಮಲೆನಾಡಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ. ಪಾಲಿಕೆ ಚುನಾವಣೆ ಪೂರ್ವದಲ್ಲೇ ಪಕ್ಷಾಂತರ ಪರ್ವ. ಶಿವಮೊಗ್ಗದಲ್ಲಿ ಯಾವುದೇ ಚುನಾವಣೆ ಬಂದರೂ ರಾಜಕೀಯ ಚಟುವಟಿಕೆ ಗರಿಗೆದರುತ್ತೆ. ಮಹಾನಗರ ಪಾಲಿಕೆ ಚುನಾವಣೆ ಘೋಷಣೆ ಆಗಿಲ್ಲ, ಆದರೆ ರಾಜಕೀಯ ಪಕ್ಷಗಳು ಮಾತ್ರ ಚುನಾವಣಾ ತಯಾರಿ ನಡೆಸಿಕೊಳ್ತಿವೆ. ಬಿಜೆಪಿ ಹಾಗೂ ಈಶ್ವರಪ್ಪ ನೇತೃತ್ವದ ರಾಷ್ಟ್ರಭಕ್ತ ಬಳಗದ ನಡುವೆ ಪಕ್ಷಾಂತರ ಪರ್ವ ಜೋರಾಗಿದೆ. ಕಳೆದ ವಾರವಷ್ಟೇ ರಾಷ್ಟ್ರಭಕ್ತರ ಬಳಗದ ಪ್ರಮುಖ ಮುಖಂಡ ಮಾಜಿ ಉಪಮೇಯರ್ ಶಂಕರ್ ಗನ್ನಿ ಸೇರಿ 30ಕ್ಕೂ ಹೆಚ್ಚು ಮುಖಂಡರನ್ನ ಬಿಜೆಪಿಗೆ ಸೇರಿಸಿಕೊಳ್ಳಲಾಯಿತು. ಸಂಸದ ಬಿವೈ ರಾಘವೇಂದ್ರ ಪಕ್ಷದ ಶಾಲು ಹೊದಿಸಿ ಬಿಜೆಪಿಗೆ ಬರಮಾಡಿಕೊಂಡಿದ್ರು. ಇದರ ಬೆನ್ನಲ್ಲೇ ಈಗ ರಾಷ್ಟ್ರಭಕ್ತರ ಬಳಗಕ್ಕೆ ಬಿಜೆಪಿ ಸೇರಿ ವಿವಿಧ ಪಕ್ಷದ 130ಕ್ಕೂ ಹೆಚ್ಚು ಜನ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆಗೊಳ್ಳುವ ಮೂಲಕ ಬಿಜೆಪಿಗೆ ಟಕ್ಕರ್ ನೀಡಿದ್ದಾರೆ. ಯಾವತ್ತೇ ಮಾಡಿದ್ರು 35 ಸೀಟ್ ನಾವು ಗೆಲ್ತೇವೆ, ಮೆಜಾರಿಟಿ ಬರ್ತೇವೆ. ಗೊತ್ತಿಲ್ಲ ಬಿಜೆಪಿ ಆಗುತ್ತೋ, ಕಾಂಗ್ರೆಸ್ ಆಗುತ್ತೋ, ಜೆಡಿಎಸ್ ಆಗುತ್ತೋ, ಪಕ್ಷೇತರ ಆಗ್ತಾರೋ ಗೊತ್ತಿಲ್ಲ ನನಗೆ. ನಾವಂತೂ ಪೂರ್ಣ ಬಹುಮತ ತಗೋತೀವಿ. ಯಾಕೆ ಮತ್ತೆ ಅದನ್ನೇ ಹೇಳಿದೆ, ಯಾವುದೇ ಒಂದು ಸವಾಲು ಒಂದು ಸಮಾಜದವರು ನನಗೆ ನಮ್ಮ ಸಮಾಜಕ್ಕೆ ಈಶ್ವರಪ್ಪ ಮಂತ್ರಿ ಆದಾಗ, MLA ಆದಾಗ ಅನುಕೂಲ ಮಾಡಿಕೊಟ್ಟಿಲ್ಲ, ಒಬ್ಬರೇ ಹೇಳಿದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ಎಲ್ಲ ಸಮಾಜಕ್ಕೂ ಮಾಡಿಕೊಟ್ಟಿದ್ದೆ. ಜಿಲ್ಲೆಯಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ನಡೆಯದೆ 1 ವರ್ಷ ಕಳೆದಿದೆ. ಈಗಾಗಲೇ ಚುನಾವಣೆ ನಡೆಸುವಂತೆ ಒತ್ತಡ ಹೆಚ್ಚಾದ ಹಿನ್ನೆಲೆ ಎಲ್ಲಾ ಪಕ್ಷದಿಂದ ಚುನಾವಣೆ ಸಿದ್ದತೆ ಜೋರಾಗಿ ಮಾಡಿಕೊಳ್ಳಲಾಗುತ್ತಿದೆ. ರಾಷ್ಟ್ರಭಕ್ತರ ಬಳಗ ಪಾಲಿಕೆಯ ಎಲ್ಲಾ ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡುತ್ತೆ ಎಂದು ಘೋಷಿಸಿದೆ. ಇದು ರಾಷ್ಟ್ರೀಯ ಪಕ್ಷಗಳ ನಿದ್ದೆಗೆಡಿಸಿದೆ.
ರಾಜ್ಯಾದ್ಯಂತ ಮಳೆಯ ಅಬ್ಬರ ಜೋರಾಗಿದೆ. ಆದರೆ ಶಿವಮೊಗ್ಗದಲ್ಲಿ ಮಳೆಯ ಜೊತೆ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಪಾಲಿಕೆ ಯಾರ ಪಾಲಾಗುತ್ತೆ ಅಂತ ಕಾದು ನೋಡಬೇಕಿದೆ. ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಾಜ್ಯಾದ್ಯಂತ ಮಳೆ ಅಬ್ಬರ ಜೋರಾಗಿದ್ರೆ ಇತ್ತ ಶಿವಮೊಗ್ಗದಲ್ಲಿ ಮಳೆಯ ನಡುವೆ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಮಹಾನಗರ ಪಾಲಿಕೆ ಚುನಾವಣೆ ಘೋಷಣೆ ಪೂರ್ವದಲ್ಲೇ ಪಕ್ಷಾಂತರ ಪರ್ವ ಜೋರಾಗಿದೆ. ಮಲೆನಾಡಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ. ಪಾಲಿಕೆ ಚುನಾವಣೆ ಪೂರ್ವದಲ್ಲೇ ಪಕ್ಷಾಂತರ ಪರ್ವ. ಶಿವಮೊಗ್ಗದಲ್ಲಿ ಯಾವುದೇ ಚುನಾವಣೆ ಬಂದರೂ ರಾಜಕೀಯ ಚಟುವಟಿಕೆ ಗರಿಗೆದರುತ್ತೆ. ಮಹಾನಗರ ಪಾಲಿಕೆ ಚುನಾವಣೆ ಘೋಷಣೆ ಆಗಿಲ್ಲ. ಆದರೆ ರಾಜಕೀಯ ಪಕ್ಷಗಳು ಮಾತ್ರ ಚುನಾವಣಾ ತಯಾರಿ ನಡೆಸಿಕೊಳ್ತಿವೆ. ಬಿಜೆಪಿ ಹಾಗೂ ಈಶ್ವರಪ್ಪ ನೇತೃತ್ವದ ರಾಷ್ಟ್ರಭಕ್ತ ಬಳಗದ ನಡುವೆ ಪಕ್ಷಾಂತರ ಪರ್ವ ಜೋರಾಗಿದೆ. ಕಳೆದ ವಾರವಷ್ಟೇ ರಾಷ್ಟ್ರಭಕ್ತರ ಬಳಗದ ಪ್ರಮುಖ ಮುಖಂಡ ಮಾಜಿ ಉಪಮೇಯರ್ ಶಂಕರ್ ಗನ್ನಿ ಸೇರಿ 30ಕ್ಕೂ ಹೆಚ್ಚು ಮುಖಂಡರನ್ನ ಬಿಜೆಪಿಗೆ ಸೇರಿಸಿಕೊಳ್ಳಲಾಯಿತು. ಸಂಸದ ಬಿವೈ ರಾಘವೇಂದ್ರ ಪಕ್ಷದ ಶಾಲು ಹೊದಿಸಿ ಬಿಜೆಪಿಗೆ ಬರಮಾಡಿಕೊಂಡಿದ್ರು. ಇದರ ಬೆನ್ನಲ್ಲೇ ಈಗ ರಾಷ್ಟ್ರಭಕ್ತರ ಬಳಗಕ್ಕೆ ಬಿಜೆಪಿ ಸೇರಿ ವಿವಿಧ ಪಕ್ಷದ 130ಕ್ಕೂ ಹೆಚ್ಚು ಜನ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆಗೊಳ್ಳುವ ಮೂಲಕ ಬಿಜೆಪಿಗೆ ಟಕ್ಕರ್ ನೀಡಿದ್ದಾರೆ. ಯಾವತ್ತೇ ಮಾಡಿದ್ರು 35 ಸೀಟ್ ನಾವು ಗೆಲ್ತೇವೆ, ಮೆಜಾರಿಟಿ ಬರ್ತೇವೆ. ಗೊತ್ತಿಲ್ಲ ಬಿಜೆಪಿ ಆಗುತ್ತೋ, ಕಾಂಗ್ರೆಸ್ ಆಗುತ್ತೋ, ಜೆಡಿಎಸ್ ಆಗುತ್ತೋ, ಪಕ್ಷೇತರ ಆಗ್ತಾರೋ ಗೊತ್ತಿಲ್ಲ ನನಗೆ. ನಾವಂತೂ ಪೂರ್ಣ ಬಹುಮತ ತಗೋತೀವಿ. ಯಾಕೆ ಮತ್ತೆ ಅದನ್ನೇ ಹೇಳಿದೆ, ಯಾವುದೇ ಒಂದು ಸವಾಲು ಒಂದು ಸಮಾಜದವರು ನನಗೆ ನಮ್ಮ ಸಮಾಜಕ್ಕೆ ಈಶ್ವರಪ್ಪ ಮಂತ್ರಿ ಆದಾಗ MLA ಆದಾಗ ಅನುಕೂಲ ಮಾಡಿಕೊಟ್ಟಿಲ್ಲ. ಒಬ್ಬರೇ ಹೇಳಿದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ಎಲ್ಲ ಸಮಾಜಕ್ಕೂ ಮಾಡಿಕೊಟ್ಟಿದ್ದೆ. ಜಿಲ್ಲೆಯಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ನಡೆಯದೆ 1 ವರ್ಷ ಕಳೆದಿದೆ. ಈಗಾಗಲೇ ಚುನಾವಣೆ ನಡೆಸುವಂತೆ ಒತ್ತಡ ಹೆಚ್ಚಾದ ಹಿನ್ನೆಲೆ ಎಲ್ಲಾ ಪಕ್ಷದಿಂದ ಚುನಾವಣೆ ಸಿದ್ದತೆ ಜೋರಾಗಿ ಮಾಡಿಕೊಳ್ಳಲಾಗುತ್ತಿದೆ. ರಾಷ್ಟ್ರಭಕ್ತರ ಬಳಗ ಪಾಲಿಕೆಯ ಎಲ್ಲಾ ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡುತ್ತೆ ಎಂದು ಘೋಷಿಸಿದೆ. ಇದು ರಾಷ್ಟ್ರೀಯ ಪಕ್ಷಗಳ ನಿದ್ದೆಗೆಡಿಸಿದೆ. ರಾಜ್ಯಾದ್ಯಂತ ಮಳೆಯ ಅಬ್ಬರ ಜೋರಾಗಿದೆ. ಆದರೆ ಶಿವಮೊಗ್ಗದಲ್ಲಿ ಮಳೆಯ ಜೊತೆ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಪಾಲಿಕೆ ಯಾರ ಪಾಲಾಗುತ್ತೆ ಅಂತ ಕಾದು ನೋಡಬೇಕಿದೆ. ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.